ಜೈ ಭಾರತ ಮಾತೆ, ಜೈ ಕರ್ನಾಟಕ ಮಾತೆ. ಜಾನಕಿ, ಆ ಸನ್ಯಾಸಿ ನಮ್ಮ ಅರುಣ್ ತರ ಇಲ್ಲ. ತರ ಏನ್ ಬಂತು? ಅವನೇ. ಏನ್ರಿ ಇದು ಗ್ರಹಚಾರ? ಹಿಮಾಲಯ ಮರ್ಯಾದೆ ಎಲ್ಲ ಆ ಮಹೇಶ್ವರನ್ಗೆ. ನನ್ನಂತ ಒಬ್ಬ ಸಾಧಾರಣ ವ್ಯಕ್ತಿಗೆ ಇದೆಲ್ಲ ಯಾಕೆ? ಅಪ್ಪ, ಅಮ್ಮ, ವೆಲ್ಕಮ್ ಟು ಇಂಡಿಯಾ ಮೈ ಡಿಯರ್ ಸನ್. ಹೇಗಿತ್ತು ಮಗನೇ ಅಮೆರಿಕ? ನಮ್ಮೂರೇ ಚಂದ, ನಮ್ಮವರೇ ಅಂದ, ಕನ್ನಡ ಭಾಷೆ ಕರುಣಾನಂದ. ಅಯ್ಯ ಕನ್ನಡದ ಕುಲಪುತ್ರ, ನಿನ್ನ ಕನ್ನಡದ ಉಸುರನ್ನ ಕಾರಲ್ಲೇ ಬಿಟ್ಕೋತಾ ಬರುವಂತೆ ಲಗೇಜ್ ಸೆಕ್ರೆಟರಿ ತರ್ತಾನೆ. ಬಾ ಹೋಗೋಣ. ನೀನ್ ಈ ಕಡೆ ಬಮ್ಮ. ಸ್ವಲ್ಪ ಈ ಕಡೆ ಬನ್ನಿ. ಬನ್ರಿ ಬನ್ರಿ. ಹಾಗೆ ನಗ್ರಿ. ಅಯ್ಯೋ ಹಾಗೆ ಸೇರ್ಕೊಳ್ಳಿ. ಇನ್ನು ಒಬ್ರಿಗೊಬ್ರು ಹತ್ರ ಬರ್ಬೇಕು. ಬನ್ನಿ ಹತ್ರ. ಹತ್ರ ಬರೋಕೆ ಜಾಗ ಎಲ್ಲಿದೆ? ಯೋ ಯಾರಯ್ಯ ನೀನು? ನನ್ನೇ ಜಾಗ ಎಲ್ಲಿದೆ ಅಂತ ಕೇಳ್ತೀಯಾ? ಯೋ ಯಾವನೇ ನೀನು? ಹಿಂದೆ ಮುಂದೆ ಗೊತ್ತಿಲ್ಲ ಮದುವೆ ಮಾಡ್ಕೊಂಡ್ಬಿಡೋದು, ಇಲ್ಲಿ ಬಂದು ನಮ್ ಪ್ರಾಣ ತೆಗೆಯೋದು. ಯೋ ನೋಡ್ದೇನೆ ಆ ಕ್ಯಾಮರಾನ ಎಷ್ಟು ಚಿಕ್ಕದಾಗಿದೆ, ಅದ್ರಲ್ಲಿ ನಿಮ್ಮಿಬ್ಬರು ತೂರ್ಸ್ಬೇಡವಾ? ನಾನು ನಿಂತ್ಕೊಳಕ್ ಬರಲ್ಲ, ನನ್ನೇ ಕೇಳ್ತೀಯಾ? ಯೋ ಬಿಡಯ ಜಾಗನ ಬಿಡಯ. ಹಾಗೆ ನಿಂತ್ಕೋಬೇಕು ಅಂತ ನಾನ್ ತೋರಿಸ್ತೀನಿ. ಬಾ ಹತ್ರ, ಬಾ ಬಾ ಹತ್ರ. ನನ್ನ ಹೆಂಡತಿ ಮೇಲೆ ಕೈ ಹಾಕ್ತೀನಿಯಾ? ಯಾವನೇ ನೀನು? ಇಲ್ಲಿ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ಬಾರೆ ಹೋಗೋಣ. ಸರ್ ಸರ್ ಗೊತ್ತಿಲ್ಲ, ತಪ್ಕೊಂಡ್ಬಿಟ್ಟೆ ಸರ್. ಬೇಡಿ ಸರ್, ನನ್ನ ಮಾತು ಕೇಳಿ ಸರ್. ನೀನು ಬೇಡ ಸರ್, ನಿನ್ ಫೋಟೋನು ಬೇಡ. ಅದಕ್ಕೆ ಈ ಕಾಲದಲ್ಲಿ ಪೋಸ್ ಹೇಳ್ಕೊಳ್ಬಾರ್ದು. ಇವ್ರು ಮಾಡಿದ್ದೆ ಪೋಸ್, ಬಂದಿದ್ದೆ ಫೋಟೋ. ಬಂದ್ಬಿಟ್ರ? ನಿಮಗ್ ಗೊತ್ತು ಈ ಚಿತ್ರಗುಪ್ತ ಚಿತ್ರನ ಚಿತ್ರ ವಿಚಿತ್ರವಾಗಿ ತೆಗಿತಾನೆ ಅಂತ. ಇವನು ಮಾಡೋ ಕ್ಲಿಕ್ ಕ್ಲಿಕ್ ಅಲ್ಲೇ ಸ್ಪೆಷಾಲಿಟಿ. ತಂಗಿ ಏನದ್ ಗಲಾಟೆ? ಏನಿಲ್ಲ, ಬೆಳಗಾಗೆ ಗಿರಾಕಿ ಬಂದ, ಒಂದ್ ಒಳ್ಳೆ ಪೋಸ್ ಹೇಳ್ಕೊಡ್ತೀನಿ ಅಂತೆ. ತೆಗಿಯಕ್ ಮುಂಚೆ ಹೊರಟೋದ. ನಿನ್ ಬುದ್ಧಿ ತೋರ್ಸಿರ್ತೀಯ, ಅದಕ್ಕೆ ಹೊರಟೋದ. ಅಯ್ಯ, ಚಿಕ್ಕ ವಯಸ್ಸಿಂದ ಇವನು ಗೊತ್ತಿರೋದು ಒಂದೇ ಒಂದು ಪೋಸು, ಅದನ್ನು ಹೇಳ್ಕೊಡ್ಬೇಡ ಅಂತ್ಯಾ? ಸರಿ ಸರಿ ನಡಿ ಹೋಗೋಣ. ಎಲ್ಲಿಗೆ? ಅಯ್ಯ ಹಾಳಾಯ್ತು. ಅಪಶಕ್ನ. ಒಳ್ಳೆ ಕೆಲ್ಸಕ್ಕೆ ಹೊರಟಿರುವಾಗ ಎಲ್ಲಿಗೆ ಅಂತ ಹೇಳ್ತಾರ? ಸರಿ ಸರಿ, ಎಲ್ಲಿಗೆ? ಮತ್ತದನ್ನೇ. ಒಳ್ಳೆ ಕೆಲಸ ಅಂತೆಲ್ವಾ? ಏನದು? ಒಬ್ಬ ಅಮೆರಿಕದಿಂದ ಬಂದಿದ್ದಾನೆ, ಅವನ್ನ ಇಂಟರ್ವ್ಯೂ ಮಾಡ್ಬೇಕು. ನಮಸ್ಕಾರ ಸರ್. ನಮಸ್ಕಾರ. ತಗೊಳ್ಳಿ. ನಮಸ್ಕಾರ ಸರ್. ನಮಸ್ಕಾರ ಅಣ್ಣವ್ರೆ, ತಗೊಳ್ಳಿ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಅಲ್ಲಿ ಗುಡ್ ಏನೋ ಬ್ಯಾಡ್ ಏನೋ ಎಲ್ಲ ಒಳ್ಳೇದೆ, ಎಲ್ಲ ಶಿವ ಮಾಡಿದ್ದು. ತಗೊಳ್ಳಿ ತಾಯಿ. ಸಂತೋಷ. ತಗೊಳ್ಳಿ ತಂಗಿ. ಇದೇನ್ ಸರ್? ಇದು ಬಾನಸ್ವಾಡಿ ಹನುಮಂತರಾಯನ ಪ್ರಸಾದ. ತಗೊಳ್ಳಿ. ನಂದಲ್ಲ ಮಾರುತರಾಯ, ಅವಳೇ ನನ್ನ ಮುಷ್ಟಿ. ಅರುಣ್, ಜಾಲಿ ಗುಡ್ ಜಾಲಿ ಗುಡ್. ನೀನು ಆಫೀಸಿಗೆ ಬರ್ತೀಯೋ ಇಲ್ವೋ ಅಂತ ಹೆದರ್ ಬಿಟ್ಟಿದ್ದೆ, ಅಂತೂ ಬಂದಿಲ್ಲ. ಕಮ ಆಫೀಸ್ ಎಲ್ಲ ತೋರಿಸ್ತೀನಿ ಬಾ. ಅಪ್ಪ, ನಾನು ಆಫೀಸಲ್ಲಿ ಕೂತ್ಕೊಂಡು ಸಮಯ ಹಾಳು ಮಾಡಕ್ ಬರ್ಲಿಲ್ಲ. ಇವರಿಗೆಲ್ಲ ದೇವ್ರ ಪ್ರಸಾದ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಅಪ್ಪ, ಆ ಭಗವಂತನ ಸೇವೆಗೆ ನನ್ನ ಜೀವನಾನೇ ಮುಡುಪಾಗಿಟ್ಟಿದ್ದೀನಿ. ಬರ್ತೀನಿ. ಅರುಣ್, ಓ ಬರ್ತೀನಿ. ಯಾವಾಗ್ಲೂ ಒಂದ್ ಕೈಗೆ ಹಾಕ್ತಾ ಇದ್ದ, ಇವಾಗ ಎರಡ್ ಕೈಗೂ ಹಾಕ್ಬಿಟ್ಟು ಕೈ ಕೊಟ್ಬಿಟ್ಟು ಹೊಟ್ಟೋಗ್ಬಿಟ್ನಲ್ಲ ಹನುಮಂತರಾಯ. ನಮಸ್ಕಾರ. ಯಾರಪ್ಪ ನೀವು? ನನ್ ಫೋಟೋ ಯಾಕೆ ತೆಗಿತಾ ಇದ್ದೀರಾ? ಯಾರಮ್ಮ ನೀನು? ನನ್ನನ್ನು ಯಾರು ಅಂತ ಕೇಳಿದ ಮೊದಲನೇ ಆಸಾಮಿ ನೀವೇ. ರಿಪೋರ್ಟರ್ ರೇಖಾ ಅಂದ್ರೆ ಪತ್ರಿಕಾ ಪ್ರಪಂಚದಲ್ಲಿ ಬಿರುಗಾಳಿ ಎಪ್ಸದ ಪ್ರಚಂಡ ಹೆಣ್ಣು ಸಾರ್ ನಿಮ್ ಮುಂದೆ ನಿಂತಿರೋದು. ಯಾಕಮ್ಮ ನಿಂತಿದ್ಯಾ? ಕೂತ್ಕೋ. ಥ್ಯಾಂಕ್ ಯು. ನೀವು ಬೇರೆ ಇದ್ದೀರೋ? ಅಂದ ಹಾಗೆ ತಮ್ಮ ಹೆಸರೇನು ಅಂತ ಕೇಳಬಹುದು? ನೀವಿಬ್ರು ಡಿಸೈಡ್ ಮಾಡ್ಕೊಂಡು ಯಾರಾದ್ರೂ ಒಬ್ರು ಹೇಳಿ. ನನ್ನ ಹೆಸರು ಚಿತ್ರಗುಪ್ತ ಅಂತ. ನಾನು ಯಮಧರ್ಮರಾಯ ಅಲ್ಲ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಇನ್ಫಾರ್ಮೇಶನ್. ಪ್ಲೀಸ್ ನೋಟ್ ಡೌನ್. ನೋಡಿ, ಗುಪ್ತವಾಗಿ ಚಿತ್ರ ತೆಗೆಯೋದೇ ಈ ಚಿತ್ರಗುಪ್ತನ ಸ್ಪೆಷಾಲಿಟಿ. ಮತ್ತೆ ನನ್ ಚಿತ್ರ ಯಾಕಪ್ಪ ತೆಗಿತಾ ಇದ್ಯಾ? ನಿಮ್ ಮೇಲೆ ಆರ್ಟಿಕಲ್ ಬರೆಯಕ್ಕೆ. ಅಯ್ಯೋ, ಅಂತ ತಪ್ಪು ನಾನೇನ್ ಮಾಡಿದ್ದೀನಿ? ಏನು ಮಾಡಿಲ್ಲ ಸರ್.
ಅಮೆರಿಕಾಗೂ ಇಂಡಿಯಾಗೂ ಏನ್ ವ್ಯತ್ಯಾಸ? ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಸ್ಪೆಲ್ಲಿಂಗ್ ವ್ಯತ್ಯಾಸ. Fantastic. ಆಮೇಲೆ ಇಂಡಿಯಾ ನಮ್ ದೇಶ, ಅಮೆರಿಕ ಪರದೇಶ. ಆಮೇಲೆ ಅದು ಅಮೆರಿಕ, ಇದು ಇಂಡಿಯಾ. ಸರ್, ಯಾರಿಗೂ ಗೊತ್ತಿಲ್ಲದೆ ಇರೋದನ್ನ ನೀವ್ ಹೇಳ್ಬಿಡ್ರಿ. ಸರ್, ಅಮೆರಿಕಾದಲ್ಲಿ ಅಡಿಗೆ ಕೂಡ ಕಂಪ್ಯೂಟರ್ ನಲ್ಲಿ ಮಾಡ್ತಾರಂತೆ, ಹೌದಾ ಸರ್? ಅದು ನನಗೆ ಹೇಗಮ್ಮ ಗೊತ್ತು? ಏನ್ ಸರ್ ನೀವು ಅಮೆರಿಕ ನೋಡ್ ಬಂದಿದ್ದೀರಿ, ಇಷ್ಟು ಗೊತ್ತಿಲ್ವೇ? ನಾನು ಅಮೆರಿಕ ನೋಡಿರೋದೇನಿದ್ರು ಇದರಲ್ಲಿ. ಇಲ್ಲಿ ಅಮೆರಿಕ ಎಲ್ರಿಗೂ ಕಾಣುತ್ತೆ, ಅಲ್ಲಿ ಹೋಗಿ ಅಮೆರಿಕ ನೋಡಿರೋದು ಯಾರು? ಅಲ್ಲಿ ನೋಡಿರೋದು ನನ್ನ ಮಗ ಅರುಣ್, ನಾನು ಅವರ ಅಪ್ಪ ರಾಮನಾಥಯ್ಯ. ಅಣ್ಣ. ಓಹೋ, ಇವ್ರು ನಿಮ್ಮ ಅಣ್ಣನಾ? ಇಲ್ಲ, ಇವಳು ನನ್ನ ತಂಗಿ. ಅಂದ್ರೆ ನೀವು ಯಾರ ಮಕ್ಕಳು? ನಮ್ಮಪ್ಪ ಅಮ್ಮನ ಮಕ್ಕಳು. ಜಾಲಿ ಗುಡ್, ಜಾಲಿ ಗುಡ್. ಅದಲ್ಲಪ್ಪ ನಾನು ಕೇಳಿದ್ದು ಅವ್ರ ಹೆಸರು. ಮದ್ದು ರಾಮಯ್ಯ. ಮದ್ದು ರಾಮಯ್ಯ ಅಂದ್ರೆ ಫ್ರೀಡಮ್ ಫೈಟರ್ ರಾಮಯ್ಯ ಏನು? ಕರೆಕ್ಟ್ ಕರೆಕ್ಟ್. ಅವ್ರು ನಿಮಗ್ ಗೊತ್ತಾ? ಗೊತ್ತೇನ್ ಬಂತಮ್ಮ, ಅವ್ರು ನನ್ನ ಹೆಂಡತಿ ಸೋದರ ಮಾವನ ಮಗ. ಹಾಗಾದ್ರೆ ನೀವು ನಮ್ ಸಂಬಂಧ. ಹಾಗೆ ಆಯ್ತು. ಸರ್, ನಾವ್ ನಿಮ್ ಮಗನ ಇಂಟರ್ವ್ಯೂ ಮಾಡ್ಬೇಕಲ್ಲ ಸರ್? ಅಯ್ಯೋ, ನೀನೆಲ್ಲಮ್ಮ ಮಾಡಕ್ಕಾಗತ್ತೆ? ಸರ್, ನಾನು ಸುಮ್ಮನೆ ಮನೇಲಿರೋ ನಾನೇ ಇಂಟರ್ವ್ಯೂ ಮಾಡಕ್ ಆಗ್ತಾ ಇಲ್ಲ. ಯಾಕ್ ಸರ್? ಏನಾಯ್ತು? ಅದ್ ಯಾಕಮ್ಮ ಕೇಳ್ತಿ? ಅವನ್ನ ಅಮೆರಿಕ ಕಳ್ಸಿದ್ದು 100 ವರ್ಷ ಮುಂದಕ್ಕೆ ಆಲೋಚನೆ ಮಾಡ್ಲಿ ಅಂತ. ಆ ಮುಂಡೆದು 100 ವರ್ಷ ಹಿಂದಕ್ಕೆ ಆಲೋಚನೆ ಮಾಡ್ತಾ ಇದ್ದಾನೆ. ಸನ್ಯಾಸಿ ವೇಷ ಹಾಕೊಂಡು ಮದುವೆ ಬೇಡ, ವ್ಯಾಪಾರ ಬೇಡ ಅಂತಾನೆ. 3 ಹೊತ್ತು ಸಂಪ್ರದಾಯ ಸಂಸ್ಕೃತಿ ಅಂತ ಭಾಷಣ ಬಿಗಿತಾ ಇದ್ದಾನೆ. ಸರ್, ಅದಿರ್ಬೇಕಾದ್ರೆ ಏನಿರ್ಬೇಕಂತಮ್ಮ? ತೀರಾ ಓವರ್ ಆಯ್ತು. ಯಾರಾದ್ರೂ ಓವರ್ ಟೇಕ್ ಮಾಡಿ ಸರಿ ಮಾಡೋದಾಯ್ತು. ಏನ್ ಸರ್ ಮಾಡೋದು? ಯಾರು ಸರ್ ಮಾಡೋದು? ಏನ್ ಸರ್ ಹೀಗ್ ಕೇಳ್ತೀರಾ ನೀವು? 10 ಪಂಚೆ ಮಾಡ್ದಿರೋ ಕೆಲ್ಸನ ಒಂದು ಸೀರೆ ಮಾಡ್ಬಿಡುತ್ತೆ. ಕರೆಕ್ಟ್ ಅಣ್ಣ. ಸರ್, ಅವ್ರ ನಡೆ ನುಡಿ ಆಚಾರನ್ ಹೇಗ್ ಬದಲಾಯಿಸಿ ನೋಡ್ತೀರಿ? ಆ ಸನ್ಯಾಸಿ ಈಗ ಎಲ್ಲಿದ್ದಾನೆ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನೀವು ಗಂಡಸೆ ತಾನೆ, ಕಾಪಾಡೋದು ನಿಮ್ ಕರ್ತವ್ಯ. ಅಯ್ಯ, ಇವನು ಈಜು ಬರ್ದಿರೋ ಗಂಟು ಇವನು ಹ್ಯಾಕ್ ಕಾಪಾಡ್ತಾನೆ? ಸರ್, ನೀವೇ ಕಾಪಾಡಿ. ಶಿವ ಶಿವ, ಶಿವ ಶಿವ. ಥ್ಯಾಂಕ್ ಯು ಸರ್, ತುಂಬಾ ಉಪಕಾರ ಆಯ್ತು ಸರ್. ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ ಸರ್. ನೀವು ಯಾರು ಶಿವ? ಎಲ್ಲಿಂದ ಬರ್ತಿದ್ದೀರಿ? ನಮ್ದು ಮದ್ದೂರು ಸರ್. ನನ್ನ ತಂಗಿ ನಾವು ಮೇಷ್ಟ್ರು ಕೊಟ್ಟು ಮದುವೆ ಮಾಡ್ಬೇಕು ಅಂತ ನಮ್ ತಂದೆ ಹಠ ಹೇಳಿದ್ರು. ನನ್ನ ತಂಗಿಗೆ ಇಷ್ಟ ಇರ್ಲಿಲ್ಲ, ಅದಕ್ಕೆ ನಾವಿಬ್ರು ಊರ್ ಬಿಟ್ಟು ಬಂದ್ಬಿಟ್ವಿ. ಇವತ್ತೇನೋ ಅವಳಿಗೆ ಬಹಳ ದುಃಖ ಆಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ತಡಾರತ್ತ ನೀರಿಗೆ ಬಿಟ್ಬಿಟ್ಲು ಸರ್. ಶಿವ ಶಿವ. ದೇವ್ರ ತರ ಬಂದು ನೀವು ಕಾಪಾಡಿದ್ರಿ. ನೀವಿಲ್ಲ ಅಂತಿದ್ರೆ ನನ್ನ ತಂಗಿ. ಅಳ್ಬೇಡಿ ಶಿವ, ಅಳ್ಬೇಡಿ. ತಂಗಿ, ಯಾರ್ ನೀವು? ನಾನು ಯಾರ? ಅಯ್ಯೋ ನನ್ನ ತಂಗಿ, ನಾನ್ ನಿಮ್ಮ ಅಣ್ಣ ಕಣೆ. ಯಾವಣ್ಣ? ನೋಡಿದ್ರ ಸರ್, ಅವಳು ನೀರು ಬಿಚ್ಚ ಶಾಖಗೆ ಜ್ಞಾಪಕ ಶಕ್ತಿನೇ ಹೊರಟೋಗಿದೆ. ಶಿವ ಶಿವ. ಈಗೇನಾಯ್ತು ಅವರಿಗೆ? ಏನಿಲ್ಲ ಸರ್, ಆ ಮೇಷ್ಟ್ರು ಸ್ವಲ್ಪ ನಿಮ್ ತರನೇ ಅಂತ ಹ. ನೀವೇ ಅವನು ಅಂತ ತಿಳ್ಕೊಂಡ್ಬಿಟ್ಲು. ಶಾಕ್ ರಿಪೀಟ್ ಆಯ್ತು. ಜ್ಞಾಪಕ ಶಕ್ತಿನೇ ಹೋಯ್ತು ಅಂತೀರಾ? ಅದ್ ಹೇಗ್ರಿ ಶಾಕ್ ರಿಪೀಟ್ ಆಯ್ತು? ಅದು ರಿವೆಂಜ್, ದ್ವೇಷ. ಸರ್, ನಾವಿಬ್ರು ಮನೆ ಬಿಟ್ಟು ಬಂದ್ಬಿಟ್ಟಿದೀವಿ. ನಮ್ಗೆ ಇಳ್ಕೊಳಕ್ ಎಲ್ಲೂ ಜಾಗ ಇಲ್ಲ, ಜೇಬಲ್ ಕಾಸು ಇಲ್ಲ. ಹೇಳ್ಬೇಕು ಅಂದ್ರೆ ನಾವಿಬ್ರು ಒಂಥರ ಕೇರ ಫುಟ್ಪಾತ್. ದಯವಿಟ್ಟು ನಿಮ್ಮಲ್ಲಿ ಇಳ್ಕೊಳಕ್ಕೆ ಸ್ವಲ್ಪ ಅವಕಾಶ ಮಾಡ್ಕೊಡ್ತೀರಾ ಸರ್? ನಮ್ಮನೆಲ್ಲ. ಹ್ಞೂ ಸರ್. ಶಿವ ಶಿವ, ಶಿವ ಶಿವ, ಶಿವ ಶಿವ. ಬನ್ನಿ, ಈ ಕಡೆ ಬನ್ನಿ, ಬನ್ನಿ. ಬರ್ತೀನಿ ಸರ್. ನೀವು ಹೇಗೆ ಹೋಗ್ತೀರಾ, ನಾನು ಹಾಗಾಗಿಯೇ ಬರ್ತೀನಿ. ಶಿವ, ಮೆಲ್ಲಗೆ ಸರ್, ಶಿವ, ಶಿವ. ಮೆಲ್ಲ- ಅಯ್ಯೋ ಅಯ್ಯೋ ಅಯ್ಯೋ, ಅಮ್ಮ, ತಂಗಿ ತಂಗಿ. ಅಪ್ಪ, ಅಮ್ಮ. ಸರ್, ಅವರಿಬ್ಬರು ಮೈಸೂರಿಗೆ ಹೋಗಿದ್ದಾರೆ, ನಿಮ್ಗೆ ಹೇಳ್ಬಿಡಿ ಅಂದ್ರು. ಹೌದಾ? ನನ್ಗೆ ಹೇಳ್ದೆ ಹೊರಟಿದ್ರಲ್ಲ. ನೋಡಿ, ಇವರಿಬ್ರು ಒಂದ್ 2 ದಿನ ನಮ್ಮ ಮನೇಲೇ ಇರ್ತಾರೆ. ದಯವಿಟ್ಟು ಇದಕ್ಕೆಲ್ಲ ಏರ್ಪಾಡು ಮಾಡಿ. ಓಕೆ ಸರ್, ನಾನು ಅರೇಂಜ್ ಮಾಡ್ತೀನಿ. ಅಣ್ಣ, ಸರ್, ನನ್ನ ತಂಗಿ ಜ್ಞಾನ ಬರ್ತಾ ಇದೆ, ದಯವಿಟ್ಟು ನೋಡ್ ಬನ್ನಿ ಸರ್. ಅಣ್ಣ. ಸರ್,
ನನ್ ತಂಗಿ ಜ್ಞಾನ ಬಂದ್ಬಿಡ್ತು ನನ್ ತಂಗಿ ಜ್ಞಾನ ಬಂದ್ಬಿಡ್ತು ಎಲ್ಲ ಶಿವನಿಚ್ಛೆ. ತಂಗಿ ತಾಯಿ ತಾಯಿ ಅಯ್ಯೋ ಎಷ್ಟು ಬೇಗ ಬಂತ ಅಷ್ಟು ಬೇಗ ಹೊಟ್ಟೋಯ್ತು ತಿರ್ಗಾ ಯಾಕೆ ಹೊರಟೋಯ್ತು? ತಿರ್ಗಾ ನಿಮ್ಮ ಮಕ್ಕ ನೋಡುದು ತಿರ್ಗಾ ಜ್ಞಾನ ಹೊಟ್ಟೋಯ್ತು ಶಿವ ಶಿವ, ತಿರ್ಗಾ ನನ್ನ ನೋಡಿದ್ರೆ ತಿರ್ಗಾ ಜ್ಞಾನ ಹೋಗ್ಬೋದು. ನಾನು ಹೋಗಿ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಸರ್ ನಿಮ್ಗೆ ಆಗ್ತಾರ ತೊಂದ್ರೆ ನೀವು ನನ್ನ ತಂಗಿ ನೋಡ್ಕೊತಾ ಇರಿ, ನಾನು ಹೋಗಿ ಡಾಕ್ಟರ್ ಕರ್ಕೊಂಡ್ ಬಿಡ್ತೀನಿ. ಶಿವ ಶಿವ. ಡಾಕ್ಟರ್ ಡಾಕ್ಟರ್ ಏನು ನಿಜವಾದ ಪೇಷಂಟ್ ನೋಡೋಂಗೆ ಒಳಗಡೆ ಹೋಗ್ತಾ ಇದ್ದೀರಾ? ಒಳಗಡೆ ಇರೋದು ಡೂಪ್ಲಿಕೇಟ್ ಪೇಷಂಟ್. ನಾನು ಹೇಳಿದಾಗ ನೀವು ಕೇಳಿದ್ರು ನಿಮ್ಮ ಜೇಬನ ಭರ್ತಿ ಮಾಡ್ಬಿಡ್ತೀನಿ. ಬಹಳ ಸಂತೋಷ. ನಾನು ಪೇಷಂಟ್ ನ ಹುಡುಕಿ ಹುಡುಕಿ ನಾನೇ ಪೇಷಂಟ್ ಆಗ್ಬಿಟ್ಟಿದ್ದೆ. ಈ ನನ್ನ ದೊಡ್ಡ ರೋಗಕ್ಕೆ ದುಡ್ಡನ್ನು ಔಷಧಿ ಬೇಕಾಗಿತ್ತು. ನೀವು ಬಂದ್ರಿ, ನಾನು ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿರ್ಬೇಕು. ಇಲ್ಲಲ್ಲ ರೀ, ಒಳಗಡೆ ಒಳಗಡೆ. ಶಿವ 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 ಶಿವ. ನಮಸ್ಕಾರ ಡಾಕ್ಟ್ರೆ, ಇವಳೇ ನನ್ನ ತಂಗಿ. ಓ, ಇವಳೇನಾ ನಿಮ್ ತಂಗಿ? ಏನಾಗಿದೆ ಇವ್ರಿಗೆ? ಏನಿಲ್ಲ ಡಾಕ್ಟ್ರೆ, ಇವಳು ಮದುವೆ ಗೊತ್ತು ಮಾಡಿದ್ವಿ, ಇಷ್ಟ ಇರ್ಲಿಲ್ಲ, ಅದಕ್ಕೆ ನೀರ್ಗೆ ಹಾರ್ಬಿಟ್ಲು. ಆಗಿಂದ ಇವಳಿಗೆಲ್ಲ ಮರ್ತೋಯ್ತು. ಐಸಿ. ಡಾಕ್ಟ್ರೆ, ಮತ್ತೆ ಇವಳ ಜ್ಞಾಪಕ ಶಕ್ತಿ ಬರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಒಂದ್ ಕೆಲಸ ಮಾಡಿ, ಮತ್ತೆ ಇವಳ ನೀರಿಗೆ ಹಾಕ್ಬಿಡಿ. ಶಿವ ಶಿವ. ಅದೇ ರೀ ಟ್ರೀಟ್ಮೆಂಟು. ಇದು ಸೈಕಲಾಜಿಕಲ್ ಕೇಸು. ಯಾವ ನೀರಿನಿಂದ ಈಕೆ ಜ್ಞಾಪಕ ಶಕ್ತಿ ಕಳ್ಕೊಂಡ್ಲು, ಮತ್ತೆ ಅದೇ ನೀರಿನಿಂದ ಜ್ಞಾಪಕ ಶಕ್ತಿ ಬರ್ಬೇಕು. ನೀರಿಗೆ ಹಾಕಿದ್ರೆ ಇವಳು ಸತ್ತಂತಾಳಿಯೇ? ಅದ್ ನಮಗ್ ಗೊತ್ತಿಲ್ವಾ? ಈಜ್ ಕಳ್ಸ್ಕೊಡಿ. ಆಲ್ ರೈಟ್, ಓಕೆ, ನಾ ಬರ್ತೀನಿ. ಹೊರಗಡೆ ಕಾಯ್ತಾ ಇರ್ತೀನಿ. ತಂಗಿ, ಡಾಕ್ಟರ್ ಹೇಳ್ಬಿಟ್ರು ಈಜ್ ಹೇಳ್ಕೊಡು ಅಂತ. ನನ್ನ ತಂಗಿ ನಾನು ಹ್ಯಾಗ್ ಉಳಿಸ್ಕೊಳ್ಳಿ? ಅದ್ರಲ್ಲಿ ಏನಿದೆ ಶಿವ, ನೀವೇ ಈಜ್ ಹೇಳ್ಕೊಡಿ. ಅಯ್ಯೋ, ಇವನಿಗೆ ಈಜೇ ಬರೋಲ್ವಲ್ಲ. ನನಗೆ ನೀರಿನ ಗಂಟಾಂತರ ಇದೆ ಅಂತ ನಮ್ಮಮ್ಮ ಬದುಕಿದ್ದಾಗ ಹೇಳ್ತಾ ಇದ್ರು. ಕೆರೆ ಇರ್ಲಿ ಸರ್, ಚಿಕ್ಕ ಚಿಕ್ಕ ಮೋರಿ ಕೂಡ ನಾನು ಹಾರ್ತಾ ಇರ್ಲಿಲ್ಲ, ಎಲ್ಲಿ ಜಾರ್ಬಿ ಸತ್ತೋಗ್ತೀನೋ ಅಂತ. ಸರ್, ನಿಮಗೆ ನಿಜ ಹೇಳ್ಬೇಕು ಅಂದ್ರೆ ನಾನು ಸ್ನಾನ ಮಾಡೇ ಎಷ್ಟೋ ವರ್ಷಗಳಾದ್ರು. ಸರ್ ಸರ್, ತಾವು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನನ್ನ ತಂಗಿಗೆ ಈಜ್ ಹೇಳ್ಕೊಟ್ರೆ ತಾವು ದೊಡ್ಡ ಉಪಕಾರ ಮಾಡ್ದಂಗಾಗತ್ತೆ ಸರ್. ಸರ್, ನನ್ನ ತಂಗಿ ನೋಡಿ ಸರ್. ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್. ಸರ್ ಎಲ್ಲ ಶಿವ ಮಾಡ್ದಾಗ. ನೀನು ಏನು ಯೋಚನೆ ಮಾಡ್ಬೇಡ, ನಾನೇ ನಿನ್ಗೆ ಏನ್ ಹೇಳ್ತೇನೆ. ಈಗ ಹಿಂದ್ಲೆ ಬಾ. ಈ ಕಾಲ್ ಹೊಡಿ, ಕೈ ಹೊಡಿ, ಕಾಲ್ ಹೊಡಿ, ಹೊಡಿ ಕೈ. ಆ ಕಾಲ್ ಇಷ್ಟೆಲ್ಲ ಆದ್ಮೇಲೆ ನನ್ ಕೈಲಿ ಏನು ಮಾಡಕ್ಕಾಗಲ್ಲ. ಇನ್ಮೇಲೆ ನೀನೇ ನೋಡ್ಕೋ, ನಾನು ಹೋಗ್ತೀನಿ. ಅರುಣ್, 75% ಗುಣ ಆಗಿದೆ. ಇನ್ನು 75% ಗುಣ ಆಗ್ಬೇಕಾಗಿದೆ. ಈಕೆ ಏನ್ ಕೆಲಸ ಮಾಡಕ್ ಇಷ್ಟಪಡ್ತಾಳೋ ಆ ಕೆಲಸ ಮಾಡಿಸ್ಬಿಡಿ, ಸಂಪೂರ್ಣ ಗುಣ ಆಗತ್ತೆ. ಏನ್ ಇಷ್ಟ ಪಡ್ತಾಳೆ ಆ ಕೆಲಸ ಮಾಡಿಸ್ಬೇಕಾ? ತಂಗಿ, ನಿನಗೇನಮ್ಮ ಇಷ್ಟ? ಮೋಟರ್ ಸೈಕಲ್, ಕಾಲು ಒಳ್ಳಾಡಿಸ್ಬೇಕು, ಕೈಲು ಹಿಡ್ಕೋಬೇಕು. ಏನದು ಏನದು? ಅಯ್ಯೋ, ಸೈಕಲ್ ಸೈಕಲ್. ಅಯ್ಯೋ ಪಾಪ, ಚಿಕ್ಕ ವಯಸ್ಸಲ್ಲಿ ಸೈಕಲ್ ಕಲ್ತ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಅದಕ್ಕೆ ನಮ್ಮಪ್ಪ ಸಿಕ್ಕಾಪಟ್ಟೆ ರಾಧಾಂತ ಮಾಡ್ಬಿಟ್ಟ. ಡಾಕ್ಟ್ರೆ, ಇವಳ ಆಸೆ ಹಾಗೆ ಉಳಿದೋಯ್ತು. ಅಷ್ಟೇ ತಾನೇ, ಡೋಂಟ್ ವರಿ. ಸೈಕಲ್ ಕಲಿಸಿ, ಬೇಗ ಗುಣ ಆಗತ್ತೆ. ನಾ ಬರ್ತೀನಿ. ಸರಿಯಮ್ಮ ಸರಿಯಮ್ಮ, ಕಲಿಸ್ತೀನಮ್ಮ, ಕಲಿಸ್ತೀನಿ.
ಆಕಾಶನೇ ತಲೆ ಮೇಲೆ ಬಿದ್ದಂಗ್ ರಾಧ್ಯಾಂತ ಮಾಡ್ತಿದ್ದೀರಿ. ಇನ್ನೇನ್ರಿ ಮತ್ತೆ ಆ ಡಾಕ್ಟರ್ ಸೈಕಲ್ ಹೇಳ್ಕೊಡು ಅಂತ ಹೇಳ್ಬಿಟ್ಟು ಹೊಟ್ಟೋದ. ನಾನೆಲ್ಲಿ ಹೇಳ್ಕೊಡ್ಲಿ ಅವಳಿಗೆ ಸೈಕ್ಲಿಂಗು? ಅದ್ರಲ್ಲಿ ಏನಿದೆ ಶಿವ, ನಮ್ ಮನೇಲೆ ಸೈಕಲ್ ಇದೆ, ನೀವೇ ತಗೊಂಡ್ ಹೇಳ್ಕೊಡಿ. ರೇ ನಿಮ್ಗೇನ್ರಿ ಗೊತ್ತು ನನ್ನ ಕಷ್ಟ? ಇಲ್ಲಿ ನೋಡ್ರಿ. ಏನಾಯ್ತು? ಬೆಳಗ್ಗೆ ಭಾರಿ ಆಕ್ಸಿಡೆಂಟ್, ನಾನು ಉಳಿದಿದ್ದೆ. ಯಾರು ಯಾರು? ಅರ್ಥ ಆಯ್ತು, ನಿಮ್ ತಂಗಿಗೆ ನಾನೇ ಸೈಕ್ಲಿಂಗ್ ಹೇಳ್ಕೊಡ್ತೀನಿ. ಅಮ್ಮ ಭಾರತ ಮಾತೆ, ನಿಮ್ಮ ಸುಂದರವಾದ ಕೈಗಳು ನನ್ನ ಹೆಗಲ ಮೇಲಲ್ಲ, ಸೈಕಲ್ ಹ್ಯಾಂಡಲ್ ಮೇಲೆ ಇದೆ. ತಾಯಿ, ಸೈಕಲ್ ಮೇಲೆ ಬನ್ನಿ ಅಂದ್ರೆ ನನ್ ಮೇಲೆ ಬರ್ತಿದ್ದೀರಲ್ಲ. ಸೈಕಲ್ ಚಿತ್ರಗುಪ್ತನೇ, ಚಿತ್ರಗುಪ್ತ, ಗಾಳಿ ಹನುಮಂತರಾಯರ ಪ್ರಸಾದ. ಗಾಳಿ ಹನುಮಂತರಾಯ ಪ್ರಸಾದ. ಚಿತ್ರಗುಪ್ತ, ಈಗೇನಾಯ್ತು ನಿಮ್ ತಂಗಿಗೆ? ಏನಿಲ್ಲ ಸರ್, ನನ್ನ ತಂಗಿ ಚಿಕ್ಕ ವಯಸ್ಸಿಂದಾನು ಡಾನ್ಸು ಕುಣಿತ ಅಂದ್ರೆ ಬಹಳ ಇಷ್ಟ. ಕುಣಿದ್ರೆ ಕಾಲ್ ಮುರಿಕೆ ನಿಂತಿದ್ದ ನಮ್ಮಪ್ಪ, ಅದಕ್ಕೆ ಇವಾಗ ಹೀಗೆ ಹುಚ್ಚ ಬಟ್ಟೆ ಕುಣಿತಾ ಇದ್ದಾರೆ. ಶಿವ ಶಿವ, ಈಗೇನ್ ಮಾಡೋದು? ನಾನ್ ಹೇಳ್ತೀನಿ, ನೀರೇ ಬಿಟ್ಟಿದ್ದಕ್ಕೆ ಸ್ವಿಮ್ಮಿಂಗ್, ಆಸೆ ಬಿಟ್ಟಿದ್ದಕ್ಕೆ ಸೈಕ್ಲಿಂಗ್, ಈ ಕುಣಿಯೋ ಆಸೆಗೆ ಡ್ಯಾನ್ಸ್. ಇದು ನಂಬರ್ 28. ಗಲಾಟೆ ಏನೂ ಇಲ್ಲ ಅತ್ತೆ. 2 ತಿಂಗಳಾದ್ಮೇಲೆ ನನ್ ಸಾರಾಯಿ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರಲ್ಲ, ಅದಕ್ಕೆ ಸುಮ್ನೆ ಜಾಲಿಯಾಗಿ ಆಟ ಆಡ್ತಿದ್ವಿ ಅಲ್ವೇನೋ? ಹೌದಲ್ಲೋ? ನೋಡು ಜಾಲಿ. ಜಾಲಿನ ಇದು? ನನ್ನ ಅಂಗಡಿ ಎಲ್ಲ ನಾಶ ಮಾಡಿ ನೋಡಮ್ಮ, 200 ರೂಪಾಯಿ ಮಡಗ್ಬಿಟ್ಟು ನಿಮ್ ಹುಡುಗನ ಕರ್ಕೊಂಡೋಗು. 200 ರೂಪಾಯಿನ? ಅವಳಿಗೆ ಬರತ್ತೆ ನನ್ ತಗೋಮ್ಮ. ಗಂಗವ್ವ ಬಂದಿ ನೀರ್ ಇಳ್ತೀನಿ ನೋಡು. ಹೋಗಲೇ, ಯಾಕೋ ಹೀಗೆಲ್ಲ ಆಡ್ತೀಯ? ಏನ್ ಮಾಡ್ದೆ ಅತ್ತೆ? ನೀನೇನೇನೋ ಅತ್ತಿ ಅಂತ ನನ್ ಕನ್ಸ್ ಕಾಣ್ತಿದ್ದೆ. ಶುದ್ಧ ಲಫಂಗ್ ಆಗ್ಬಿಟ್ಟಿಯಲ್ಲೋ. ನಡಿ ಮನೆಗೆ. ಅತ್ತೆ ಕಿವಿ ಬಿಡು, ಬರ್ತೀನಿ. ದಮ್ಮಯ್ಯ ನಿನ್ ಕಾಲಿಗೆ ಬೀಳ್ತೀರತ್ತೆ. ಬಾ. ಅತ್ತೆ, ನೀವ್ ಮನೆ ಹೋಗಿ ಮೀನ್ ಸಾರು ಮಾಡ್ತಿರೋ, ನಾ ಬಂದ್ಬಿಡ್ತೀನಿ. ಮತ್ತೆ ಅಲ್ಲಿಗೆ ಹೋಗ್ತಾ ಇದೀಯಾ? ಏನತ್ತೆ, ಯಾವತ್ತಾದ್ರೂ ನಿನ್ ಕೊಟ್ಟಿರೋ ಮಾತು ಮೀರಿದಿನ? ಇಲ್ಲ ತಾನೆ? ಮತ್ ನೀವ್ ಹೋಗು, ನಾ ಬಂದ್ಬಿಡ್ತೀನಿ. ಏನೋ ದಾಡಿ ಸಲೀಮು. ಅರೆ ಜರ ಕೇರೋ ಒಳ್ದಾ. ಅರೆ ಓ ಅಪ್ಪಯ್ಯ, ನಮ್ದುಕ್ಕೆ ಇಲ್ಲಿ ವ್ಯಾಪಾರ ಮುಗಿಯೋ ತನಕ ನಿಮ್ದುಕ್ಕೆ ಇಲ್ಲಿಂದ ಹೋಗಕ್ಕೆ ಆಗಕ್ಕಿಲ್ಲ. ನಮ್ದುಕ್ಕೆ ವ್ಯಾಪಾರ ಮುಗಿಬೇಕು, ನಿಮ್ದುಕ್ಕೆ ಇಲ್ಲಿಂದ ಒಂದೇ ಸಾರಿ ಮೇಲಕ್ಕೆ ಹೋಗ್ಬೇಕು. ಯಾರಿವನು? ಯಜಮಾನ್ರೆ, ಇವನು ಕುವೈಟ್ ಶೇಖ್ ಸಾಹೇಬ್ರ ಪ್ರೈವೇಟ್ ಸೆಕ್ರೆಟರಿ. ನಿಮ್ದುಕ್ಕೆ ಹತ್ರ ಇರೋ ಹೆಣ್ಣು ಮಕ್ಕಳನ್ನ ಕೊಂಡ್ಕೊಳಕ್ಕೆ ಬಂದಿದ್ದಾರೆ. ಇವರು ನೋಡಕ್ಕೆ ಕುಳ್ಳ, ಆದ್ರೆ ಭಾರಿ ಕುಳ. ನಿಮ್ದು ಕೆಮಾಲ್, ನಮ್ದು ಕೆಪಾಯ್ತಾ. ಹಾಗಾದ್ರೆ ಇವತ್ತೇ ವ್ಯಾಪಾರ ಮುಗಿಸ್ಬೋಣ. ಬಹುತ್ ಅಚ್ಚಾ, ಬಹುತ್ ಅಚ್ಚಾ. ಅದಾವ್ ನಿಮಗೆ ಯಾರು ಬೇಕು, ಯಾವ ತರ ಹುಡುಗಿರ್ ಬೇಕು ಅಂದ್ರೆ ಆ ತರ ಹುಡುಗಿರ್ ಕೊಡ್ತೀನಿ. ಹುಡುಗಿ? ಅರೆ ಲಡ್ಕಿ ಲಡ್ಕಿ. ವಾ ವಾರೇ ವಾ. ಅವರು ಇವರು ಹುಡುಗಿ ಯಾಕೆ? ಇಲ್ಲ ಎದುರುಗಡೆ ಇದ್ದಾಳಲ್ಲ ಚಂಪಾ ಕಲಿ, ರೂಪ್ ಕಿ ರಾಣಿ, ಮೋಮ್ ಕಿ ಗುಡಿಯಾ. ಈ ಹುಡುಗಿನೇ ನಾವು ಖರೀದ್ ಮಾಡೋದು. ಆಹಾ, ಕ್ಯಾ ದುಲ್ಫೆ, ಕ್ಯಾ ಅದಾ, ಕ್ಯಾ ಆಂಖೆ, ದೋ ಆಂಖೆ ಬಾರಹಾತ್. ಹಮ್ ತುಮಾರಾ ಸಾಥ್. ಈ ಹುಡುಗಿ ನಿಮಗ್ ಬೇಕಾ? ನೋ ಪ್ರಾಬ್ಲಮ್, ಕೊಂಡ್ಕೊಳ್ಳಿ. ಹಣ ಎಷ್ಟು ಕೊಡ್ತೀರಿ? 1 लाख, 2 लाख, 10 लाख. 10 लाख देगा देगा. ಕೊಡ್ತೀವಿ ಕೊಡ್ತೀವಿ. ಹಣ ಎಲ್ಲಿ? ಇತನಿ ಜಲ್ದಿ ಡಾನ್ಸ್ ನೋಡ್ಬೇಕು, ಗಾನ ಕೇಳ್ಬೇಕು. For more updates, like, comment, subscribe to our channel.